ಸಿನಿಮಾ ದಾಕ್ಷಿಣ್ಯಕ್ಕೆ ಬಿದ್ದು ನೋಡೋಂಥದ್ದಲ್ಲ. ಸಿನಿಮಾ ನಿಮ್ಗೆ ಇಷ್ಟ ಆದರೆ ನೋಡಿ. ನೀವು ಫ್ರೀಗೆ ಬನ್ನಿರಿ, ನಾನು ಸಿನಿಮಾ ಮಾಡಿದ್ದೀನಿ ಬನ್ನಿ ಅಂದರೆ ಹಿಂಸೆ ಅದು. ಅವ್ರು 4 ಬೇಕಾದ ಸಿನಿಮಾ ಅವ್ರು 6 ಗಂಟೆಗೆ ಹೋಗಿ ನೋಡ್ತಾರೆ ಅಂತ ಸೆಕೆಂಡ್ರಿ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ನೋಡಿ ಸರ್, ಇವತ್ತು ಪ್ರಚಾರಕ್ಕೆ ನಿಮಗೆ ತುಂಬ ದುಡ್ಡು ಬೇಕು. ತುಂಬ ಅಂದರೆ ತುಂಬ. ನೀವು ಒಂದು ಟ್ರೋಲ್ ಪೇಜಸಲ್ಲಿ ಹಾಕಿಸ್ಬೇಕು ಅಂತಂದ್ರೆ ಕೂಡ ತುಂಬ ದುಡ್ಡು ಬೇಕು ನಿಮಗೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಬರೀಬೇಡಿ. ಬಿಫೋರ್ ಡೇ ಒಂದು ಪೋಸ್ಟ್ ಹಾಕಿ, ಇಂಥ ಸಿನಿಮಾ ಬಿಡುಗಡೆ ಆಗ್ತಿದೆ. 500-1000 ಜನ ಇರ್ಬೋದು ಸಿನಿಮಾದವರು. ಮಿಕ್ಕಿದ 4-5 ಜನ ಬೇರೆಯವರು ಇರ್ತಾರೆ, ಯಾವುದೋ ಊರವರು ಇರ್ತಾರೆ. ಅವ್ರಿಗೆ ತಲುಪುತ್ತೆ. ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ನಾವು ಮಠಗಳದ್ದು ನೆಗೆಟಿವ್ ನಾವು ತೋರಿಸಿಲ್ಲ. ಅಲ್ಲಿ ಒಂದು ಕಡೆ ಅಂತ ನಿಮ್ಮ ಮಠಗಳ ಹಲ್ಕ ಕೆಲಸಗಳನ್ನ ನಾವು ಇದು ಮಾಡಬೇಕಾಗ್ತದೆ. ಒಂದಷ್ಟು ಸನ್ನಿವೇಶಗಳು ನಾವು ರಿಯಲ್ ವಿತ್ ಡಾಕ್ಯುಮೆಂಟೆಡೇ ಮಾಡಿದ್ದೇವೆ. ಹಿಂದೂ ಧರ್ಮ ಅವಹೇಳನ ಮಾಡ್ತೀವಿ. ಅದನ್ನ ನನಗೆ ತುಂಬ ಜನ ಮೆಸೇಜ್ ಅದೇ ಆಗ್ತದೆ, ಯಾಕೆ ಮುಸ್ಲಿಮ್ಗೆ ನೀವು ಅವಹೇಳನ ಮಾಡಲ್ಲ, ಯಾಕೆ ನೀವು ಕ್ರಿಶ್ಚಿಯನ್ ಬಗ್ಗೆ ಸಿನಿಮಾ ಮಾಡಲ್ಲ, ನಿಮ್ಮ ಮುಸ್ಲಿಮರಿಗೆ ತೆಗೆದುಬಿಟ್ಟು ನಿಮಗೆ ತಾಕತ್ತು ಇರುತ್ತೆ. ನಮ್ಮಲ್ಲಿ ಏನಾಗಿದೆ ಸರ್, ಲಿಟ್ರೇಚರು, ಸಾಹಿತ್ಯ ಮತ್ತು ಸಿನಿಮಾ ಇದೆಯಲ್ಲ, ಎರಡು ದೂರ. ನೀವು ಪುಟಾಣ ಅವರ ಕಾಲ ಬಿಟ್ಟರೆ ಅದಾದ ನಂತರ ಏನೋ ಸಾಹಿತ್ಯನೇ ಬೇರೆ, ಸಿನಿಮಾನೇ ಬೇರೆ ಆಗಿಬಿಟ್ಟಿದೆ. ನಮ್ಮಲ್ಲಿ ಏನಾಗಿದೆ, ಸಿನಿಮಾ ಮತ್ತು ಸಾಹಿತ್ಯ ಮಿಳಿತ ಆಗಬೇಕು. ನೋಡಿ, ಈಗ ನಾವು ಕಾದಂಬರಿ ಆಧಾರಿತ ಸಿನಿಮಾ ಅಂತ ನೀವು ನಾಳೆ ಅನೌನ್ಸ್ ಮಾಡಿ ಕಾದಂಬರಿ ಸಿನಿಮಾ ಮಾಡ್ತಿದ್ದಂತೆ ಯಾವನೇರೋ ಅವಾರ್ಡ್ ಪಿಕ್ಚರ್ ಮಾಡ್ತಾನೆ ಏನು ಬಿಡ್ತಾರೆ. 3.5 ಕೋಟಿ ಖರ್ಚು ಮಾಡೋ ಪ್ರೊಡ್ಯೂಸರ್ಗೆ ಒಬ್ಬರು ರೈಟ್ರಿಗೆ 1 ಲಕ್ಷ ಕೊಡೋದ್ರೆ ಕೊಡಲ್ಲ ಅಂತೇನು ಹೇಳಲ್ಲ. ಅವ್ರು ಕೇಳೋ ಪ್ರಶ್ನೆ ಕೊಡಬೇಕಾ ಅಂತ ಕೇಳ್ತಾರೆ. ನಾವು ಆಟ ಹಿಡಿದು ಕೊಡಿಸ್ಬೇಕು. ಇಲ್ಲ ಸರ್, ಕೊಡಲೇಬೇಕು ಅವ್ರಿಗೆ. ಸೊ ನಾವು ಡೈರೆಕ್ಟರ್ಗಳು ಫಿಕ್ಸ್ ಆಗಿಬಿಟ್ರೆ, ರೈಟ್ರಿಗೆ ಬೆಲೆ ನಾವು ಡೈರೆಕ್ಟರ್ಗಳು ಕೊಟ್ಟರೆ ಪ್ರೊಡ್ಯೂಸರ್ಗಳು ಕೊಡ್ತಾರೆ. ಸ್ಟಾರ್ಗಳು ಇದ್ದಾರೆ ಸರ್, 20 ಸಿನಿಮಾ ಮಾಡ್ತಾರೆ. ಓವರಾಲ್ ನಮ್ಮಲ್ಲಿ ಎಲ್ಲ ಗುಡ್ಡೆ ಹಾಕೊಂಡ್ರೆ ಒಂದು 20 ಸ್ಟಾರ್. ಯಾವುದೇ ಇಂಡಸ್ಟ್ರಿಲೂ ಕೂಡ ಸ್ಟಾರ್ ಅಂತ ಇದ್ದಾರೆ. 20 ಸಿನಿಮಾ ಸಾಕಾ ಇಂಡಸ್ಟ್ರಿ? ಫಸ್ಟ್ ಏನು ಮಾಡ್ತಾರೆ ಸರ್, ಸಿನಿಮಾ ಮಾಡೋಣ ಸರ್, ರಿಲೀಸ್ ಹೆಂಗೋ ಆಗುತ್ತೆ, ಯಾರೋ ಬಂದು ತೊಗೊಬರ್ತಾನೆ, ಸುಳ್ಳು ಹೇಳ್ಬಿಡುತ್ತೆ, ಸ್ಯಾಟಲೈಟ್ ಗಿಟ್ಲೈಟ್ ಅಂತ. ಅಂದರೆ ಸಿನಿಮಾ ಆಗಿಬಿಡಲಿ ಅಂತ. ಸೊ ಪ್ರೊಡ್ಯೂಸರ್ ಫಸ್ಟ್ ಸುಳ್ಳು ಅದು. ಆಮೇಲೆ ಏನು ಗೊತ್ತಾ, 10 ಲಕ್ಷ ಆಗೋ ಕಡೆ 5 ಲಕ್ಷ ಅಂತ ಹೇಳ್ತಾರೆ. ಯಾಕಂದರೆ ಪ್ರೊಡ್ಯೂಸರ್ ಎಲ್ಲಿ ವಾಪಸ್ ಆಗ್ಬಿಡ್ತಾರೆ. ಸಮಸ್ಯೆ ಗೊತ್ತಾ, 10 ಲಕ್ಷ ಆಗುತ್ತೆ, ಅದು 10-12 ಲಕ್ಷ ಆಗುತ್ತೆ. ಪ್ರೊಡ್ಯೂಸರ್ಗೆ 2 ಸುಳ್ಳು ಹೇಳೋದು ಸರ್. ದಾರಿ ಉದ್ದಕ್ಕೆ ಹಿಂಗೆ ಹೋಗುತ್ತೆ. ಸಿನಿಮಾ ಬಜೆಟ್ 2.5 ಕೋಟಿ ಇರುತ್ತೆ ಸರ್, 1 ಕೋಟಿ ಹೇಳ್ತಾರೆ. ನಾನು ಹೇಳಿದ್ರೆ 2.5 ಕೋಟಿಯಿಂದ 3 ಕೋಟಿ ಹೇಳ್ಬಿಡಿ, ಕ್ಲಾರಿಟಿ ಇರ್ತಾರೆ, ಕನ್ವಿನ್ಸ್ ಮಾಡಿ. ಆಮೇಲೆ 1-2.5 ಕೋಟಿಗೆ ಮುಗಿಸ್ತಾರೆ ಪಿಕ್ಚರು. ಖುಷಿ ಆಯ್ತಾರೆ, ಬರಪ್ಪ ಅಂದ್ಕೊಂಡು ಸೆಕೆಂಡ್. ಆಮೇಲೆ ಇತ್ತೀಚೆಗಷ್ಟೇ ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ನೈಟ್ ಕರ್ಫ್ಯೂ ಸಿನಿಮಾ ಬಗ್ಗೆನೂ ಮಾತಾಡೋಣ. ನೈಟ್ ಕರ್ಫ್ಯೂ ಸಿನಿಮಾ ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ನೀವು ಕೆಲಸ ಮಾಡಿರೋ ಅನುಭವ ಹೇಗಿತ್ತು ಸರ್? ಇಟ್ಸ್ ಗುಡ್. ಈಗ ಸರ್, ಸ್ಟಾರ್ಗಳ ಜೊತೆ ಸಿನಿಮಾ ಮಾಡೋದು ಅಂತಂದರೆ ತುಂಬ ಈಸಿ. ಯಾವಾಗ ಅಂತಂದರೆ ನೀವು ಪರ್ಫೆಕ್ಟ್ ಇದ್ದಾಗ. ಈಗ ನನಗೆ ಫಸ್ಟು ನಾನು ಸಾಧು ಕೋಕಿಲ ಅವ್ರ ಜೊತೆ ಫಸ್ಟ್ ಸಿನಿಮಾದಲ್ಲಿ ಹಾಕೊಂಡಾಗ, ಮಠ ಸಿನಿಮಾದಲ್ಲಿ ಸಾಧು ಕೋಕಿಲ ಅವ್ರ ಜೊತೆ ಆ್ಯಕ್ಟ್ ಮಾಡಿಸ್ತೀನಿ ಅಂತಂದಾಗ ನಂಗೆ ತುಂಬ ಜನ ಹೇಳಿದ್ರು, ಸಾಧು ಜೊತೆ ನೀನು ಹೆಂಗಪ್ಪ ಮಾಡ್ತೇನೆ, ನೀನು ಅವ್ರು 4 ಗಂಟೆಗೆ ಹೋಗ್ಬಿಡ್ತಾರೆ, 11 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು. ನಿನ್ನ ಮಾತು ಕೇಳಲ್ಲ ಅಂತ. ಬಟ್ ಸಾಧುವ್ರ ಜೊತೆ ನಾನು 3 ಸಿನಿಮಾ ಮಾಡಿದೆ. ಇವತ್ತು ಕೂಡ ಅವರು ತುಂಬ ಚೆನ್ನಾಗಿದೆ. ಅಂದರೆ ಕನ್ವಿನ್ಸ್ ಆಗಬೇಕು ಸರ್, ಕನ್ವಿನ್ಸ್ ಮಾಡಬೇಕು. ಮಾಲೇಶ್ವರ ಅವರು ಅಷ್ಟೇ. ಮಾಲೇಶ್ವರ ಅವರು ನಾನು ಅವ್ರನ್ನ ಗಮನಿಸ್ದಂಗೆ ಫಸ್ಟ್ ಸ್ಕ್ರಿಪ್ಟ್ ಕೇಳ್ತಾರೆ. ಅವ್ರಿಗೆ ಕನ್ನಡ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ, ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿಕೊಡ್ಬೇಕು. ಸರ್ ನೀವೇನು ಕೊಡ್ತೀರೋ ಓದ್ಬಿಡ್ತಾರೆ ಸರ್, ಕಂಪ್ಲೀಟ್ 3 ಡೇಸ್ 3 to 4 ಡೇಸ್ ಕಂಪ್ಲೀಟ್ ಸೀನ್ ಬೈ ಓದ್ತಾರೆ, ತಲೆ ಇಟ್ಕೊಬಿಡ್ತಾರೆ. ನಾವೇನು ಮಾಡ್ತೀವಿ, ಈ ಡೈರೆಕ್ಟರ್ಗಳದ್ದು ಒಂದು ತಲೆ ಇರುತ್ತೆ, ಆಮೇಲೆ ಹೇಳಿದ್ರೆ ಆಯಿತು ಅಂತ ಸ್ಪಾಟಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಡೈರೆಕ್ಟ್ ಇದಿಲ್ಲ, ಯಾಕೋ ಚೇಂಜ್ ಇದೆ ನೋಡಿ ಅಂತಾರೆ. ಅಂದರೆ ನನಗೆ ಅದು ಬಹುಶಃ ನಂಗೆ ಅನಿಸುತ್ತೆ, ಬಹುಶಃ ಅವ್ರು ಆ ಜಾಗದಲ್ಲಿದ್ದಾರೆ ಅಂದರೆ ಅಷ್ಟು ಸೂಕ್ಷ್ಮಗ್ರಾಹಿ ಇರ್ತಾರೆ ಅಂತ. ಸೊ ನನಗೆ ನೈಟ್ ಕರ್ಫ್ಯೂ ಇಸ್ ಎ ಗುಡ್ ಅಟೆಂಪ್ಟು. ಅವರು ಪ್ರತಿಯೊಂದು ಕಡೆನೂ ಅಷ್ಟೇ. ಯಾಕಂದರೆ ಅವ್ರನ್ನೆಲ್ಲ ಕಾಲೇಜ್ ಲೈಫಲ್ಲಿ ನಾನು ನೋಡ್ತಾ ಇದ್ದಾಗ ಶಿಸ್ ಎ ಬಿಗ್ಗೆಸ್ಟ್ ಸ್ಟಾರು. ನನಗೆ ಅದೇ ಆಶ್ಚರ್ಯ ಏನಪ್ಪ, ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳ್ತಿದ್ದೇನೆ ಅಂತ ನನಗೆ ಫಸ್ಟ್ ಇದೆ, ನನಗೆ ಸ್ವಲ್ಪ ಶೇಕ್ ಆಗಿತ್ತು. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಒಂದು ಪ್ರಶ್ನೆ, ನಾನು ಮತ್ತೊಂದು ಪ್ರಶ್ನೆ ನೋವಲ್ಲೇ ಕೇಳ್ತೀನಿ. ನೀವು ರಿಲೀಸ್ ಆಗೋ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀರಿ. ಯಾವ ಸಿನಿಮಾಗಳು ನೀವು ಬಿಡೋದೇ ಇಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಲ್ಲಿ ನೀವು ಅಪ್ಡೇಟ್ ಮಾಡ್ತಾನೆ ಇರ್ತೀರಿ, ನಾನು ಫಾಲೋ ಮಾಡ್ತಿರ್ತೀನಿ. ಸೊ ಹಂಗಾಗಿ ಕೇಳ್ತಿದ್ದೀನಿ, ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ಬಂದಿದ್ರು, ಅಥವಾ ಅವ್ರು ಬರ್ದೇ ಇದ್ದಾಗ ನಿಮ್ಗೆಲ್ಲೋ ಅನ್ನಿಸ್ಲಿಲ್ವಾ, ಏನೋ ಒಂದು ನೋವಾಯ್ತಲ್ವಾ? ಅಟ್ಲೀಸ್ಟ್ ನಾನು ಯಾರ್ಯಾರು ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡಿದ್ದೆ ಅವರಾದರೂ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿರೋದಿದೆಯಾ ಸರ್? ಇಲ್ಲ, ಅದು ಆ್ಯಕ್ಚುಲಿ ಒಂದು ಸತ್ಯ ಸರ್. ಫಸ್ಟ್ ಸಿನಿಮಾ ಮಾಡ್ತೀವಿ ನಾವು, ನಾನು ಆವಾಗ ಎಲ್ಲರಿಗೂ ಮೆಸೇಜ್ ಮಾಡ್ತೀವಿ, ಸರ್ ಬಂದು ಸಿನಿಮಾ ನೋಡಿ ಅಂತ. ಮೊದಲ ಸಿನಿಮಾದಲ್ಲಿ ಈ ಕಮರ್ಷಿಯಲ್ ಲೆಕ್ಕಕ್ಕೆ ಬಂದುಬಿಡ್ತೀವಿ ನಾವು. ಈಗ ನಾನು ಮಾಲೇಶ್ವರ ಹಾಕೊಂಡು ನೈಟ್ ಕರ್ಫ್ಯೂ ಅಂತ ಒಂದು ಸಿನಿಮಾ ಮಾಡಿದೆ ಅಂದ ತಕ್ಷಣ ನಾನು ಯಾರಿಗೂ ಇನ್ವೈಟ್ ಮಾಡೋಕ್ಕೆ ಹೋಗಬಾರ್ದು ಕೂಡ. ಸಿನಿಮಾ ದಾಕ್ಷಿಣ್ಯಕ್ಕೆ ಬಿದ್ದು ನೋಡೋಂಥದ್ದಲ್ಲ. ಸಿನಿಮಾ ನಿಮ್ಗೆ ಇಷ್ಟ ಆದರೆ ನೋಡ್ತೀರಿ. ನೀವು ಫ್ರೀಗೆ ಬನ್ನಿರಿ, ನಾನು ಸಿನಿಮಾ ಮಾಡಿದ್ದೀನಿ ಬನ್ನಿ ಅಂದರೆ ಹಿಂಸೆ ಅದು. ಅವ್ರು 4 ಬೇಕಾದ ಸಿನಿಮಾ ಅವ್ರು 6 ಗಂಟೆಗೆ ಹೋಗಿ ನೋಡ್ತಾರೆ, ಅದು ಸೆಕೆಂಡ್ರಿ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ನೋಡಿ ಸರ್, ಇವತ್ತು ಪ್ರಚಾರಕ್ಕೆ ನಿಮಗೆ ತುಂಬ ದುಡ್ಡು ಬೇಕು. ತುಂಬ ಅಂದರೆ ತುಂಬ. ನೀವು ಒಂದು ಟ್ರೋಲ್ ಪೇಜಸಲ್ಲಿ ಹಾಕಿಸ್ಬೇಕು ಅಂತಂದ್ರೆ ಕೂಡ ತುಂಬ ದುಡ್ಡು ಬೇಕು ನಿಮಗೆ.
ಹಾಗೆ ನಾನು ಹೇಳೋದೇನಂತಂದರೆ ನಮ್ಮಲ್ಲಿ ಈ ತಂತ್ರಜ್ಞರು ಒಂದು ಕನಿಷ್ಠ ಒಂದು 50,000 ಜನ 1,00,000 ಜನ ಇದ್ದೀವಿ ನಾವು ಫೇಸ್ಬುಕ್ಕಲ್ಲಿ. ನಾವು ಡೈರೆಕ್ಟರ್ಗಳಿರ್ಬೋದು, ದೊಡ್ಡ ದೊಡ್ಡ ಡೈರೆಕ್ಟರ್ ಬಿಟ್ಬಿಡಿ, ನಾವು ಉದಯೋನ್ಮುಖರು ಅಂತ ಏನು ಈಗ ಇವಾಗ ಹೆಜ್ಜೆ ಆಗ್ತಾ ಇದ್ದೀವಿ. ಒಂದು ಸಿನಿಮಾ 2 ಸಿನಿಮಾ ಮಾಡಿದವರು ಅಥವಾ 1 ಸಿನಿಮಾ ಮಾಡದೇ ಇರೋರು, ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ರೈಟರ್ಸು, ಅಸೋಸಿಯೇಟ್ ರೈಟರ್ಸು ಮತ್ತು ಸಿನಿಮಾ ಆಕಾಂಕ್ಷಿಗಳು ಒಂದಷ್ಟು ಜನ ಇದ್ದೀವಿ. ಯಾರ್ದು ಒಂದು ಸಿನಿಮಾ ಬರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಹೋದ ವಾರ 6 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ನೀವು ಒಂದು ದೊಡ್ಡ ಸಿನಿಮಾ ಪ್ರಚಾರ ಚೆನ್ನಾಗಿ ಮಾಡ್ಕೋತಾರೆ, ಅವ್ರ ಹಣ ಇದೆ, ಸ್ಟಾರ್ ಇದ್ದಾನೆ. ಹಿಂಗೆ ಬಂದಾಗ 4ನೇ ಸಿನಿಮಾ 5ನೇ ಸಿನಿಮಾ ಯಾರೋ ಒಬ್ಬರು ಅಷ್ಟು ಹಣ ಇರಲ್ಲ. ಅವಾಗ ಏನು ಮಾಡಬೇಕು ನಾವು, ನಮ್ಮ ಸರ್ ಸಿನಿಮಾ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಬರೆಯೋಕ್ಕೆ ಕಷ್ಟ. ಈಗ ನಾನು ಸಿನಿಮಾ, ನೀವು ನೈಟ್ ಕರ್ಫ್ಯೂ, ನೀವು ನನ್ನ ಫ್ರೆಂಡು ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿ ಬರೀಬೇಕು ಅಂದ್ರೆ ನಿಮ್ಗೆ ಹಿಂಸೆ ಆಗ್ಬೋದು, ಯಾಕಂದರೆ ನೀವು ಚೆನ್ನಾಗಿಲ್ಲದೆ ಇರ್ಬೋದು, ಸಿನಿಮಾ ನಿಮ್ಗೆ ಇಷ್ಟ ಆಗದಿಲ್ಲ ಇರ್ಬೋದು. ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಬರೀಬೇಡಿ, ಬಿಫೋರ್ ಡೇ ಒಂದು ಪೋಸ್ಟ್ ಹಾಕಿ ಇಂಥ ಸಿನಿಮಾ ಬಿಡುಗಡೆ ಆಗ್ತಿದೆ. ಸರ್ ನನ್ನ ಪೇಜಲ್ಲಿ ನನ್ನ 5,000 ಜನ ಫ್ರೆಂಡ್ಸಲ್ಲಿ ಕನಿಷ್ಠ ಒಂದು 500ರಿಂದ 1,000 ಜನ ಇರ್ಬೋದು ಸಿನಿಮಾದವರು. ಮಿಕ್ಕದ 4-5 ಸಾವಿರ ಜನ ಬೇರೆಯವರೇ ಇರ್ತಾರೆ, ಯಾವುದೋ ಊರವರು ಇರ್ತಾರೆ. ಅವ್ರಿಗೆ ತಲುಪುತ್ತೆ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಷ್ಟೇ. ಇದೇ ಥರ ಪ್ರತಿಯೊಬ್ಬ ಉದಯೋನ್ಮುಖನೂ ಮರೆತು ಅಂತಂದರೆ ನಿಮ್ಗೇನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ಪ್ರಚಾರ ಆಗುತ್ತೆ. ಸರ್ ಸಿನಿಮಾದ ಫೇಟ್ ಅದು ಬೇರೆ, ಸಿನಿಮಾದ್ದು ಟೈಮ್ ಬೇರೆ, ಅದು ಸಿನಿಮಾ ಬಿಡುಗಡೆ ಆಗೋದು ರಿಲೀಸ್ ಅದು ಸೆಕೆಂಡ್ರಿ, ಅದು ಬೇಡ ಅದು. ಆದರೆ ನಾನು ಹೇಳೋದೇನಪ್ಪ ಅಂದರೆ ಪ್ರಚಾರ ಮಾಡಿ. ಏನು ಕಳ್ಕೊತೀವಿ ಸರ್, ಫೇಸ್ಬುಕ್ಕೆ ನಾವು ದುಡ್ಡು ಕೊಡಲ್ವಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಹಾಕಿ. ಸಿನಿಮಾ ನೋಡಿದ್ರಾ, ಇಷ್ಟ ಆಗಲಿಲ್ಲ ಪರವಾಗಿಲ್ಲ, ನೋಡಿದೆ ಅಂತ ಹಾಕಿ. ಅಂದರೆ ಅದು ಫೇಸ್ಬುಕ್ ಅಲ್ಗೋರಿದಮ್ ಹೆಂಗೆ ವರ್ಕ್ ಆಗುತ್ತೆ, ಅದು ಕಾಣಿಸ್ತಾ ಇದ್ದರೆ ಅದು ಟ್ರೆಂಡ್ ಆಗ್ತಾ ಹೋಗುತ್ತೆ. ನಾನು ನಾನು ಹಾಕೋದು ಆ ಕಾರಣಕ್ಕೆ. ಯಾಕಂದ್ರೆ ನಾನು ಸರ್ ಫಸ್ಟ್ ಸಿನಿಮಾ ನಾನು ಮಾಲಾಶ್ರೀ ಅವ್ರ ಪಿಕ್ಚರ್ ಮಾಡೋಕ್ಕೂ ಮುಂಚೆ ವಾಸಂತಿ ಮಾಡಿದಾಗ, ಮಠ ಮಾಡಿದಾಗ, ಈಗ ನೋಡಿ ನಾವು ಸ್ಟಾರ್ ಸಿನಿಮಾ ಮಾಡಿದಾಗ ನಮ್ಗೆ ಕಷ್ಟ ಆಗಲಿಲ್ಲ ಸರ್, ಈಸಿ ಆಯಿತು, ಎಲ್ಲ ಪ್ರತಿಯೊಂದು ಈಸಿ ಆಯಿತು. ನಮ್ಮ ಪ್ರಚಾರ ಇಷ್ಟು ಕಷ್ಟ ಆಗಲಿಲ್ಲ. ಅವರೇ ಫೇಸ್ಬುಕ್ಕಲ್ಲಿ ಹಾಕಿದ್ರು, ಅವರೇ ಇದು ಮಾಡ್ಕೊಂಡ್ರು, ಪೇಪರ್ಲ್ಲಿ ಅವರೇ ಬರೆದ್ರು. ಅಂದರೆ ನಿಮಗೆ ಆ ಸ್ಟಾರ್ ವ್ಯಾಲ್ಯೂ ಎತ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ವಾಸಂತಿ ಮಾಡಿದಾಗ, ಹೊಸ ಹೀರೋ ಇಟ್ಕೊಂಡು ಮಾಡಿದಾಗ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಒಂದು 4 ಲೈನ್ ಬರೀತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೂ ಒಂದು TRP ಅಂತಿತ್ತು. ಆವಾಗ ನಾನು ಯೋಚನೆ ಮಾಡ್ತೀನಪ್ಪ, ನಮ್ಮಂಥವರೆಲ್ಲ ಪ್ರಚಾರ ಮಾಡಿಬಿಟ್ರೆ ಒಂದಷ್ಟು ಎತ್ಬಿಡುತ್ತೆ ಸಿನಿಮಾ ಅಂತ. ಹಾಗಾಗಿ ಇವಾಗಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆ ಅಂತಂದರೆ, ದಾಕ್ಷಿಣ್ಯಕ್ಕೆ ಸಿನಿಮಾ ನೋಡೋದು ಬೇಡ. ನನ್ನ ಸಿನಿಮಾ ನೋಡಲೇಬೇಕು ಅಂತಿಲ್ಲ, ನನ್ನ ಇಷ್ಟ ನಾನು ನೋಡ್ತೇನೆ, ನಿಮ್ಗೆ ಇಷ್ಟ ಆದರೆ ಸಿನಿಮಾ ನೋಡಿ. ಆದರೆ ಸಿನಿಮಾಗೆ ಬಿಫೋರ್ ಡೇ ಯಾರದೇ ಸಿನಿಮಾಗಲಿ ಒಂದು ಪೋಸ್ಟ್ ಹಾಕ್ಬಿಡಿ. ಅದು ಏನಾಗುತ್ತೆ ಅಂದರೆ ಒಂದು ಪ್ರಚಾರ ಆಗುತ್ತೆ. ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಎಲ್ಲರೂ ಪಾಲಿಸ್ಕೊಂಡು ಹೋದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಕನ್ನಡ ಸಿನಿಮಾಗಳು ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ. ಅದ್ರ ಜೊತೆಗೆ ನೀವು ಒಂದು ಕಾಂಟ್ರವರ್ಸಿ ಬಗ್ಗೆನೂ ಮಾತಾಡೋಣ. ನಿಮ್ದೊಂದು ಕಾಂಟ್ರವರ್ಸಿ ಆಗಿತ್ತು, ನಿಮ್ಮದು ಅಂದರೆ ನಿಮ್ಮ ಸಿನಿಮಾದೊಂದು ಕಾಂಟ್ರವರ್ಸಿ ಆಗಿತ್ತು, ಮಠ ಸಿನಿಮಾನ. ಈಗಾಗಲೇ ಮಠ ಸಿನಿಮಾ ಭಾಳ ಫೇಮಸ್ ಆದಂಥ ಒಂದು ಸಿನಿಮಾ. ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ ಗುರುಪ್ರಸಾದ್ ಅವರು ಡೈರೆಕ್ಷನ್ ಮಾಡುವಂಥ ಒಂದು ಸಿನಿಮಾ ಮಠ. ಮತ್ತೆ ನೀವು ಮಾಡ್ತೀರಾ ಮಠ ಅಂತೇಳಿ ಒಬ್ಬ ಸ್ವಾಮೀಜಿ ಅಂತ ಹೇಳ್ಕೊಳ್ಳೋ ಕಾವಿ ಹಾಕಿರೋ ಒಬ್ಬ ವ್ಯಕ್ತಿ ಏನೋ ಒಂದು ಅಲಿಗೇಷನ್ ಮಾಡ್ತಾರೆ. ಏನಿತ್ತು ಸರ್ ಅಲಿಗೇಷನ್, ಏನಿತ್ತು, ಅದಕ್ಕೆ ನಿಮ್ಮ ಉತ್ತರ ಹೇಗಿತ್ತು ಅಂತ? ಸರ್ ಅದು ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಮಠ ಸಿನಿಮಾಕ್ಕೆ ಮಠ ಅಂತ ಹೆಸರಿಡಬಾರ್ದು ಅಂತಲೇ ಇಟ್ಕೊಂಡಿದ್ದೆ ನಾನು. ಯಾತ್ರಿಕ ಅದು ಇದು ಅಂತ ಇಟ್ಕೊಳ್ಳೋಣಂತೆ. ಬಟ್ ಮಠ ಅಂತ ಸೌಂಡಿಂಗ್ ಬರಲಿಲ್ಲ. ನಮ್ಮ ಕತೆ ಇದ್ದದ್ದು 5,000 ಮಠಗಳ ಮೇಲೆ, 5,216 ಮಠಗಳ ಮೇಲೆ ಒಂದು ನಮ್ಮ ಸಿನಿಮಾದ ಕತೆ ಇತ್ತು. ನಾನು ಗುರುಪ್ರಸಾದ್ಗೆ ಅದೇ ಡಿಸ್ಕಸ್ ಮಾಡಿದೆ. ಗುರುಗಳೇ ಹಿಂಗಿದೆ, ಯಾವುದಾದ್ರು ಒಂದು ಟೈಟ್ಲ್ ಕೊಡಿ, ನಿಮ್ಮ ಟೈಟ್ಲ್ ಬೇಡ. ನಾನು ಅವ್ರಿಗೆ ಹೇಳಿದ್ರೆ ನಿಮ್ಮ ಟೈಟ್ಲು ನನಗೆ ಪ್ಲಸ್ ಅಲ್ಲ ಮೈನಸ್ಸು, ನನಗೆ ಕತ್ತಿ. ಯಾಕಂದರೆ ನಿಮ್ಮದು ಸೂಪರ್ ಹಿಟ್ ಸಿನಿಮಾ ಅಲ್ವಾ. ನಂದು ಒಂಚೂರು ಹೆಚ್ಚು ಕಮ್ಮಿ, ನಂದು ಡಾಕ್ಯುಮೆಂಟ್ರಿ ಸಿನಿಮಾ, ಡ್ರಾಮಾ ಅಂತ ಹೇಳ್ತೀವಿ. ಅದು ಒಂಚೂರು ಹೆಚ್ಚು ಕಡಿಮೆ ಆಯ್ತು ಕೂಡ ನಾನು ಎಗರೋಗ್ಬಿಡ್ತೀನಿ. ಏನೇ ಅಂತ ಟೈಟ್ಲ್ ಹಾಳು ಮಾಡ್ದೆ ಅಂತ ಹೆಸರು ಬರ್ತದೆ ಬಸ್, ಅದಕ್ಕೊಂದು ಕೆಲಸ ಮಾಡೋಣ, ಒಂದು ಒಳ್ಳೆ ಟೈಟ್ಲ್ ಕೊಡಿ ಅಂತ. ಅವ್ರೇನಾರು ಅಂದರು ಕಾವ್ಯ ಅಂತ ಹೇಳೋದ್ರು. ಕಾವ್ಯ ಅಂದರೆ ರೀ ಬಟ್ಟೆ ಮೇಲೆ ಆಗುತ್ತೆ ರೀ, ಸನ್ಯಾಸಿ ಮೇಲೆ ಆಗಿಬಿಡುತ್ತೆ. ಗದ್ದುಗೆ ಅಂತೇಳಿ, ಗದ್ದುಗೆ ಅಂತಂದ್ರೆ ಮಠ ಅಂತಲೇ ಗೊತ್ತಾಗಲ್ಲ ಜನಕ್ಕೆ. ಸೊ ಹಿಂಗೆ ಡಿಸ್ಕಷನ್ ಮಾಡಿದ್ವ, ಸರಿ ಮಠ ಅಂತ ಇಟ್ಕೊಳ್ಳಿ ಹೋಗಿ ಅಂತ. ಸರ್ ಅರ್ಧ ಸಿನಿಮಾ ಶೂಟಿಂಗ್ ಮಾಡಿದ್ಮೇಲೆ ನನಗೊಂದು ಗಿಲ್ಟ್ ಕಾಡ್ತು. ಏನಂತಂದರೆ ಮಠ ಅಂದರೆ ಗುರುಪ್ರಸಾದ್ ಇಂಡಸ್ಟ್ರೀಲಿ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ. ನನಗೆ ಅನ್ನಿಸ್ತು ಮತ್ತೆ ಇವತ್ತು ಯಾವತ್ತಾರೋ ಕಂಪ್ಯೂಟ್ರಲ್ಲಿ ಮಠ ಅಂತ ಹೊಡೆದ್ರೆ ನನ್ನ ಸಿನಿಮಾ ಬಂದುಬಿಡುತ್ತೆ. ಗುರುಪ್ರಸಾದ್ ಇರೋ ಅದಕ್ಕೆ ಮತ್ತೆ ಹೋಗಿ ಗುರುಪ್ರಸಾದ್ ಭೇಟಿ ಮಾಡಿದೆ. ಬಾಸ್ ಒಂದು ಕೆಲಸ ಮಾಡಿ, ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಬಿಡಿ ನೀವು ಅಂತ. ಯಾಕೆ ಮಾಡಬೇಕು ಅಂದರು, ಯಾಕಂದರೆ ಮಠ ಅಂತ ಹೊಡೆದ್ರೆ ನೀವು ಬರಬೇಕು, ಯಾವುದೇ ಮಾಡಿದ್ರೂ ನೀವಿರಲಿ. ಯಾಕಂದ್ರೆ ಗುರುಪ್ರಸಾದ್ ಇಲ್ಲದೆ ಮಠ ಇಲ್ಲ, ನಾವೇನು ಇಟ್ಬಿಟ್ಟಿದ್ದೀವಿ ಅಂತ. ಸೊ ಎಲ್ಲ ಆಯಿತು ಸರ್. ಆದರೆ ಒಂದು ಸಮಸ್ಯೆ ಏನಾಯಿತು ಅಂತಂದರೆ, ನಾವು ಮಠಗಳದ್ದು ನೆಗೆಟಿವ್ ನಾವು ತೋರಿಸಿಲ್ಲ. ಅಲ್ಲಿ ಒಂದು ಕಡೆ ಏನಂತ ನಿಮ್ಮ ಮಠಗಳ ಹಲ್ಕ ಕೆಲಸಗಳನ್ನ ನಾವು ಇದು ಮಾಡಬೇಕಾಯ್ತು. ಒಂದಷ್ಟು ಸನ್ನಿವೇಶಗಳು ನಾವು ರಿಯಲ್ ವಿತ್ ಡಾಕ್ಯುಮೆಂಟೆಡೇ ಮಾಡಿದ್ವಿ. ಅವರು ಸ್ವಾಮೀಜಿ ಏನು ಮಾಡಿದ್ರು, ಯಾರೋ ಕಾಳಿ ಸ್ವಾಮೀಜಿ ಅಂತ ಅವರು ಫಸ್ಟು ನನಗೆ ಫೋನ್ ಮಾಡಿದ್ರು. ಅವರು ಫೋನ್ ಇಲ್ಲ, ಅವ್ರ ಕಡೆಯವ್ರು ಯಾರೋ ಫೋನ್ ಮಾಡಿದ್ರು, ನಿಮ್ಮಲ್ಲಿ ಹೀಗಾಗಿದೆ ಅಂತ ನಮ್ಗೆ ಸಿನಿಮಾ ತೋರಿಸಿ ಅಂತ ಹೇಳಿದ್ರು. ಮೊದಲಾಯಿತು ಸಿನಿಮಾ ಹಂಗೆ ತೋರ್ಸ್ಲಿಕ್ಕೆ ಬರಲ್ಲ, ಯಾಕಂದ್ರೆ ನನ್ನ ಸೊತ್ತಲ್ಲ ಅದು, ನಿರ್ಮಾಪಕರ ಸೊತ್ತು. ನಿರ್ಮಾಪಕರು ತೋರಿಸ್ಬೇಕು. ನಾನೇನಂದ್ರೆ ಸರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಬಂದು ನೋಡಿ, ಜೊತೆಲಿ ಕೂತ್ಕೊಂಡು ನೋಡುವ, ನೀವು ಎಷ್ಟರ ಮಟ್ಟಿಗೆ ನಿಮಗೆ
ಹೆಮ್ಮೆ ಇದೆಯೋ ನನಗೂ ಅಷ್ಟೇ ಹೆಮ್ಮೆ ಇದೆ ನಿಮ್ಮ ಸ್ವಾಮೀಜಿಗಳ ಬಗ್ಗೆ. ನೀವು ಸಿನಿಮಾ 601 ವರ್ಷ ಸಿನಿಮಾ ಮಾಡಿದ್ದೀವಿ ನಾವು ಅಂತ. ಬಟ್ ಅವ್ರಿಗೆ ಏನು ಅನಿಸ್ತು, ಯಾರ್ಯಾರೋ ಏನೇನು ಹಾಕೊಟ್ಬಿಟ್ರೆ ಹಿಂದೂ ಧರ್ಮದ ಹಣೆ ಇದೆ ಅಂದರೆ. ಆ್ಯಕ್ಚುಲಿ ಅವಾಗ ಏನಿತ್ತು ಅಂದರೆ ಚಿತ್ರದುರ್ಗ ಮಟ್ಟದ್ದು ಸ್ವಲ್ಪ ನಡೀತಾ ಇತ್ತು. ನಾವು ಅದನ್ನೇನೋ ತೊಗೊಬಿಟ್ಟು ಅದನ್ನು ಹೈಲೈಟ್ ಮಾಡಿ ಅದನ್ನು ಪ್ರಚಾರ ಮಾಡ್ತಿದ್ದೀವಿ ಅನ್ನೋ ಒಂದು ಉದ್ದೇಶ ಇತ್ತು ಸರ್. ಹಾಗಾಗಿ ಅವರೇನು ತಿಳ್ಕೊಬಿಟ್ರು, ನಾವು ಹಿಂದೂ ಧರ್ಮ ಅವಹೇಳನ ಮಾಡ್ತೀರಿ. ಅದನ್ನ ನನಗೆ ತುಂಬ ಜನ ಮೆಸೇಜ್ ಅದೇ ಹಾಕೋದು, ಯಾಕೆ ಮುಸ್ಲಿಮ್ಗೆ ನೀನು ಅವಹೇಳನ ಮಾಡಲ್ಲ, ಯಾಕೆ ನೀನು ಕ್ರಿಶ್ಚಿಯನ್ ಬಗ್ಗೆ ಸಿನಿಮಾ ಮಾಡಲ್ಲ, ನೀನು ಮುಸ್ಲಿಮ್ರಿಗೆ ತೆಗೆದುಬಿಟ್ಟು ನಿನ್ನ ತಾಕತ್ತಿದ್ರೆ ಪಿಕ್ಚರ್ ಮಾಡೋ. ಈ ಥರದಲ್ಲಿ ಒಂದಷ್ಟು ಬೆದರಿಕೆ ಕರೆಗಳು ಬಂದವು. ನಾನಂದು ಎಲ್ಲರಿಗೂ ಒಂದೇ ಪ್ರಶ್ನೆ, ಬಂದು ಸಿನಿಮಾ ನೋಡ್ಬಿಟ್ಟು ಮಾತಾಡ್ರಪ್ಪ, ಆದರೆ ಹೆಗ್ಗಳಿಕೆ ಬನ್ನಿ ಅಂತ. ಆ್ಯಕ್ಚುಲಿ ಯಾಕಂದ್ರೆ ನಾವು ಎಲ್ಲ ಮಠದಲ್ಲಿ ಶೂಟ್ ಮಾಡಿದ್ದೀವಿ ಸರ್, ಸುಮಾರು 600 ಮಠದಲ್ಲಿ ಶೂಟ್ ಮಾಡಿದ್ದೀವಿ. ಏನು ಅದು ಸುಮ್ಮನೆ ಅಲ್ಲ, ಅದು ಸುಮಾರು 145 ದಿನ ಶೂಟ್ ಮಾಡಿರೋದು ನಾವು ಪಿಕ್ಚರು. 145 ಡೇಸು 25 ಜಿಲ್ಲೆಯಲ್ಲಿ ಶೂಟ್ ಮಾಡಿದ್ದೀವಿ. ನಾವು ಸಿನಿಮಾ ಕಮರ್ಷಿಯಲ್ ಲೆಕ್ಕದಲ್ಲಿ ಮಾಡಲಿಲ್ಲ. ಅದು ನಾವು ಖರ್ಚು ಮಾಡಿದ್ದೀವಿ 3.5 ಕೋಟಿ ಮೇಲೆ ಖರ್ಚು ಮಾಡಿದ್ದೀವಿ. ಬಟ್ ಕಮರ್ಷಿಯಲ್ ಲೆಕ್ಕದಲ್ಲಿ ಅಲ್ಲ ಅದು. ಆ ಸಿನಿಮಾನ ಹಂಗೆ ತೆಗಿಬೇಕು ಅಂತ ಮಾಡಿದ್ವಿ. ಇವತ್ತು ಕೂಡ ನಾನು ಹೇಳ್ಕೊತೀನಿ, ಇವತ್ತು ನೈಟ್ ಕರ್ಫ್ಯೂ ಮಾಡಿರ್ಬೋದು, ವಾಸಂತಿ ನಿಲ್ದಾಗ ಮಾಡಿರ್ಬೋದು, ಇವೆಲ್ಲ ಸಿಂಪಲ್ ವರ್ಕ್ ಸರ್. ನೀವು ನೈಟ್ ಕರ್ಫ್ಯೂ ಅಂದರೆ ಏನು ಮಾಡ್ಬೋದು, ಒಂದು ಸ್ಟೋರಿ ಮಾಡ್ಬೋದು, ಒಂದು ಥ್ರಿಲ್ಲರ್ ಮಾಡ್ಬೋದು. ಥ್ರಿಲ್ಲರ್ಗೆ ಏನೇನು ಮಾಡ್ಬೋದು ನಿಮಗೂ ಗೊತ್ತು, ಡೈರೆಕ್ಟ್ರಾಗಿ ಸಿಂಪಲಾಗಿ ಒಂದು ಕತೆ ಮಾಡಿ ಒಂದು ಫೈಟ್ ಮಾಡಿ ಏನು ಮಾಡ್ಬೋದು. ಆ ಥರ ಸಿನಿಮಾ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಪ್ರೊಡ್ಯೂಸರ್ ಸಿಗೋಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು ಪರವಾಗಿಲ್ಲಪ್ಪ, ನೀನು ಫಸ್ಟ್ ಪಿಕ್ಚರ್ ಮಾಡೋನವ್ರು ಸಿಗೋಲ್ಲ. 25 ಜಿಲ್ಲೆ ಶೂಟ್ ಮಾಡ್ತೀವಿ, ಗೋಲ್ ಗುಂಬಜ್ಜಿಂದ ಹಿಡಿದು ಬಾಗಲಕೋಟೆಯಿಂದ ಹಿಡಿದು ಬೀದರಿಂದ ಹಿಡಿದು ಮಲೆಮಹದೇಶ್ವರ ಬೆಟ್ಟವರೆಗೂ ಶೂಟ್ ಮಾಡ್ತೀವಿ. ಅದರೆಲ್ಲ ಪರ್ಮಿಷನ್ ತೊಗೊಳೋದು ಎಲ್ಲ ದೊಡ್ಡ ಕೆಲಸ ಸರ್. ಹಾಗೆ ಅಷ್ಟು ಫ್ಯಾಷನ್ ಇಟ್ಕೊಂಡು ಮಾಡಿದ್ವಿ. ಬಟ್ ಅವರೇನೋ ಒಂದು ಅಲಿಗೇಷನ್ ಮಾಡಿದ್ರು. ಬಟ್ ಅದೇನು ನಾನು ಅವ್ರಿಗೆ ಸಾವಧಾನವಾಗಿ, ಯಾಕಂದರೆ ನನಗೆ ತುಂಬ ಜನ ಹೇಳಿದ್ರು ಆ ಟೈಮಲ್ಲಿ ಇದನ್ನು ಪ್ಲಸ್ ಮಾಡ್ಕೊ ಅಂತ. ಬಟ್ ನನಗೆ ಇಷ್ಟ ಇರಲಿಲ್ಲ ಅದು. ಎಂದು ವಿವಾದಗಳಿಂದ ಸಿನಿಮಾ ಗೆಲ್ಲಲ್ಲ ಸರ್. ಸುಮ್ಮನೆ ಅದು ಸುಳ್ಳು ಅನ್ಕೋದು. ಗೊತ್ತಾಗುತ್ತೆ 4 ಜನಕ್ಕೆ ಸಿನಿಮಾ ಅಂತ. ಸಿನಿಮಾ ಗೆಲ್ಲಬೇಕು ಅಂದರೆ ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕಷ್ಟೆ. ಹಾಗಾಗಿ ಅದೇನೂ ಇಲ್ಲ. ನಮ್ಮ ಪ್ರೇಕ್ಷಕರು ವಿವಾದಗಳು ಮಾಡಿ ನಾವು ಸಿನಿಮಾ ಗೆಲ್ಲಬೇಕಾದ್ರೆ ಅಷ್ಟು ದಟ್ರೇನಲ್ಲ ಸರ್. ಯಾಕಂದರೆ ಸರ್ ಸಿನಿಮಾ ಇದೆ ಅಂತ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ನಡೀತಿತ್ತಂದ್ರೆ ಈ ಥರದ್ದು ಒಂದಷ್ಟು ಗಿಮಿಕ್ಗಳು ಶುರು ಆಯ್ತು ನೋಡಿ ಒಂದಷ್ಟು ವರ್ಷಗಳ ಕೆಳಗೆ. ಅವಾಗ ಒಂದಷ್ಟು ಜನಕ್ಕೆ ಡೌಟ್ ಇತ್ತು, ಇದು ನಿಜಾನ ಸುಳ್ಳ ಅಂತ. ಈ ತುಂಬ ಜನ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಾಗ ಜನಕ್ಕೆ ಏನಾಯ್ತು, ಅದು ಸತ್ಯ ಆಗಿದ್ರು ಕೂಡ ಅದು ಗಿಮಿಕಿ ಅನ್ಸೋಕೆ ಸರ್. ಹಾಗಾಗಿ ಗಿಮಿಕ್ಗಳಿಂದ ಸಿನಿಮಾ ಗೆಲ್ಲಲ್ಲ ಅಂತ ಈಗ ಎಲ್ರಿಗೂ ಅರ್ಥ ಆಗಿರುವಂಥದ್ದು. ಸರ್ ಜೊತೆಗೆ ನೀವು ಒಂದಷ್ಟು ವರ್ಷಗಳ ಕಾಲ ಸಹ ನಿರ್ದೇಶಕರಾಗಿರ್ತೀರಿ, ಸಹಾಯಕ ನಿರ್ದೇಶಕರಾಗಿರ್ತೀರಿ. ನೀವು ಹೇಳಿದಂಗೆ ನೀವು ಒಬ್ಬ ರೈಟರ್ ಕೂಡ. ನಮ್ಮ ಇಂಡಸ್ಟ್ರಿಯಲ್ಲಿ ರೈಟರ್ಗಳಿಗೆ ಗೌರವ ಸಿಗ್ತಿದೆಯಾ, ಅಥವಾ ಆ ಒಂದು ರೈಟರ್ ಮಾತನ್ನ ನಿರ್ಮಾಪಕರು ಅಥವಾ ನಿರ್ದೇಶಕರು ಕೇಳ್ತಿದ್ದಾರಾ? ಸರ್ ಇಲ್ಲ, ಏನಾಗ್ತಿದೆ ಅದಕ್ಕೊಂದು ಮೂಲ ಇದೆ. ನಮ್ಮಲ್ಲಿ ಏನಾಗಿದೆ ಸರ್, ಲಿಟ್ರೇಚರು ಸಾಹಿತ್ಯ ಮತ್ತು ಸಿನಿಮಾ ಇದೆಯಲ್ಲ, ಎರಡು ದೂರ. ನೀವು ಪುಟಾಣ ಅವರ ಕಾಲ ಬಿಟ್ಟರೆ ಅದಾದ ನಂತರ ಏನೋ ಸಾಹಿತ್ಯನೇ ಬೇರೆ, ಸಿನಿಮಾನೇ ಬೇರೆ ಆಗಿಬಿಟ್ಟಿದೆ. ನಮ್ಮಲ್ಲಿ ಏನಾಗಿದೆ, ಸಿನಿಮಾ ಮತ್ತು ಸಾಹಿತ್ಯ ಮಿಳಿತ ಆಗಬೇಕು. ನೋಡಿ, ಈಗ ನಾವು ಕಾದಂಬರಿ ಆಧಾರಿತ ಸಿನಿಮಾ ಅಂತ ನೀವು ನಾಳೆ ಅನೌನ್ಸ್ ಮಾಡಿ ಕಾದಂಬರಿ ಸಿನಿಮಾ ಮಾಡ್ತಿದ್ದಂತೆ, ಯಾವನೇರೋ ಅವಾರ್ಡ್ ಪಿಕ್ಚರ್ ಮಾಡ್ತಾನೆ ಏನು ಬಿಡ್ತಾರೆ. ಆ್ಯಕ್ಚುಲಿ ಅಂಥ ಸಿನಿಮಾ ಓವರಾಲ್ ಕಮರ್ಷಿಯಲ್ ಫಿಲ್ಮ್ ಫಸ್ಟು ಇಂಡಿಯಾಗೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದು ಕಾದಂಬರಿ ಆಧಾರಿತನೇ. ನಮಗೆ ಇದು ಜುರಾಸಿಕ್ ಪಾರ್ಕ್ ಕಾದಂಬರಿ ಆಧಾರಿತ. ಆ ಸೆನ್ಸ್ ಇಲ್ಲ ನಮ್ಮಲ್ಲಿ. ಏನಾಗ್ತಿದೆ ಸರ್, ಈಗ ನಾವು ರೈಟ್ರ್ಗಳಿದ್ದೀವಿ. ಈಗ ನಾನು ಬಿಫೋರ್ ಫಿಲಮ್ ಇಂಡಸ್ಟ್ರಿಗೆ ನಾನು ಡೈರೆಕ್ಟರ್ ಆಗೋಕ್ಕೆ ಮುಂಚೆ ನಾನು ರೈಟ್ರೆ. ನಾವು ಇಷ್ಟು ಜನ ರೈಟ್ರ್ಗಳಿದ್ದೀವಲ್ಲ, ನಮಗೊಂದು ಜಿಜ್ಞಾಸೆ ಏನು, ನಮಗೊಂದು ಗೊಂದಲ ಏನಪ್ಪ ಅಂತಂದರೆ, ನಮಗೆ ಕೆಲಸಗಳಿಲ್ಲ ಸರ್. ಏನಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ರೆಗ್ಯುಲರಾಗಿ ಸಿನಿಮಾ ಮಾಡೋಂಥವ್ರು ಒಂದು 20 ರಿಂದ 30 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಆ ರೆಗ್ಯುಲರ್ ಡೈರೆಕ್ಟರ್ಗಳಿದ್ದಾರೆ. ಅವರಷ್ಟೇ ನಮ್ಮನ್ನು ಒಂದಷ್ಟು ಕರಿತಾ ಇದ್ದರು. ಇವಾಗ ನಾನು ಡೈರೆಕ್ಟರ್ ಆದಮೇಲೆ ಯಾರೂ ಕರಿತಾ ಇಲ್ಲ. ಬರುವ 125 ಸಿನಿಮಾದಲ್ಲಿ 100 ಸಿನಿಮಾಗಳು ಹೊಸ ಡೈರೆಕ್ಟರ್ಗಳೇ ಬರ್ತಾರೆ. ಮತ್ತು ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ತಾನೇ ಕತೆ, ಚಿತ್ರದ ಸಂಭಾಷಣೆ, ನಿರ್ದೇಶನ ಅಂತ ಹಾಕೊಂಡು ಬಂದುಬಿಡ್ತಾನೆ. ಫಸ್ಟ್ ಸಿನಿಮಾ ಒಂದೇ ಕತೆ ಇರುತ್ತೆ, ಒಂದೇ ಚಿತ್ರ, ಒಂದೇ ಸಂಭಾಷಣೆ ಇರುತ್ತೆ. ಅಟ್ಲೀಸ್ಟ್ ಅವನು ಕುತ್ಕೊಂಡು ಡಿಸ್ಕಷನ್ಗೂ ಕರೆಯಲ್ಲ ನಮ್ಮನ್ನು, ಈ ರೈಟ್ರ್ಗಳನ್ನ. ಈ ನಾವುಗಳೇನು ಮಾಡ್ತಿದ್ವಿ, ಈ ಸಿನಿಮಾ ನಾನು ಅಷ್ಟೇ ನೈಟ್ ಕರ್ಫ್ಯೂ ಮಾಡಿದ ತಕ್ಷಣ ಕತೆ ಮಾಡಿದ ತಕ್ಷಣ ನಮ್ಮ ಶ್ಯಾಮ್ ಪ್ರಸಾದ್ ಅಂತಿದ್ದಾರೆ ಗೊತ್ತಾ, ಸಿನಿಮಾ ಮೇಲೆ ಅವರು ಕಳಿಸ್ತೀವಿ. ಒಂದು 4-5 ಜನ ಕಳಿಸ್ಬಿಡ್ತೀವಿ ಸ್ಕ್ರಿಪ್ಟ್. ಸರ್ ಓದ್ಬಿಟ್ಟಿಲ್ಲ, ಆಮೇಲೆ ಕೂತ್ಕೊಂಡು ಒಂದಿನ ಡಿಸ್ಕಸ್ ಮಾಡ್ತೀವಿ. ಸರ್ ನೋಡಿ ಇದು ಮಾಡಿ ಚೇಂಜಸ್ ಬರ್ತೀವಿ. ಒಂದು 4 ಈ ರೈಟ್ರ್ ಜೊತೆ ಈ ಒಂದು ಉಳಿದ ನಮ್ಮಲ್ಲಿಲ್ಲ. ಅದಕ್ಕೆ ಇನ್ನೊಂದು ಏನಾಗುತ್ತೆ ಅಂದರೆ, ರೈಟ್ರಿಗೆ ಅಷ್ಟು ದುಡ್ಡು ಕೊಡಬೇಕಾ ಅಂತ ಬಂದಾಗ ನಮ್ಮ ಕೆಲಸನೇ ಕೊಡೋಲ್ಲ, ದುಡ್ಡು ಎಲ್ಲಿ ಸಿಗುತ್ತೆ. ಇದು ಆ್ಯಕ್ಚುಲಿ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಬೇಕು ಸಿನಿಮಾಗೆ. ನೀವು ಯಾವುದೇ ಸಿನಿಮಾ ಬೆಳೀಬೇಕು, ಲಿಟ್ರೇಚರ್ ಸಾಹಿತ್ಯ ಓದ್ಕೊಂಡು ಬರಬೇಕು. ಅಟ್ಲೀಸ್ಟ್ ಈ ಹೊಸ ಡೈರೆಕ್ಟರ್ಗಳು ಒಂದಷ್ಟು ಸಾಹಿತ್ಯ ಓದಬೇಕು, ಇಲ್ಲ ಒಂದಷ್ಟು ಜನ ರೈಟರ್ಗಳನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಇವೆರಡು ಆಗ್ತಾ ಇಲ್ಲ, ದಟ್ಸ್ ದ ಪ್ರಾಬ್ಲಮ್. ಹಾಗಾಗಿ ಅವ್ರ ಬೆಲೆ ನಾವು ಕೊಡ್ತಾರೆ. ಪ್ರೊಡ್ಯೂಸರ್ ಏನು ಅನ್ಸುತ್ತೆ, ನಡೆದಿದೆ ಏನು ಬೇಕಿದ್ರೆ ಅಂತ ಕೇಳ್ತಾರೆ ಪ್ರೊಡ್ಯೂಸರ್. ಫಾರ್ ಎಕ್ಸಾಂಪಲ್, ಸರ್ ಹಿಂಗೆ 4 ಜನ ರೈಟರ್ಗಳಿದ್ದಾರೆ, ದುಡ್ಡು ಕೊಟ್ಬಿಡಿ ಅಂದರೆ ಬೇಕಾದ್ರು ಅಂತ ಕೇಳ್ತಾರೆ. ಯಾವ ಥರ ಹೀರೋಯಿನ್ ಬೇಕಾ ಇಂಥವರೇ ಬೇಕಾ ಅಂತ ಕೇಳ್ತಾರೆ. ಬೇಕಲೇಬೇಕು ಅಂತ ಹೇಳೋ ಡೈರೆಕ್ಟರ್ ಬೇಕು. ಪರವಾಗಿಲ್ಲ ಬಿಡಿ ಸರ್ ನಾವು ಮಾಡ್ಕೋತೀವಿ ಅಂತಂದಾಗ ಏನಾಗುತ್ತೆ, ಬೆಲೆ ನಾವೇ ಡೈರೆಕ್ಟ್ ಕಳಿತೀವಿ, ಆಗ ಪ್ರೊಡ್ಯೂಸರ್ ಕೊಡೋಲ್ಲ. ಪ್ರೊಡ್ಯೂಸರ್ ಎಲ್ಲ ಖರ್ಚು ಮಾಡ್ತಾರೆ ಸರ್, ಇದು ಕೊಡಲ್ವಾ, ನಾವು ಡೈರೆಕ್ಟ್ರ್ ಬೇಕು ಅನ್ಬೇಕಷ್ಟೆ. ಇಲ್ಲ ಸರ್ ಅವ್ರ ಕೈಲಿ ಭರಿಸಬೇಕು. ಇಸ್ ದ ಬೇಸ್ಮೆಂಟ್.
ಪಕ್ಕ ಬೇಸ್ಮೆಂಟ್ ಅಂತ ಮನವರಿಕೆ ಮಾಡಬೇಕು. ಸರ್ ಪ್ರೊಡ್ಯೂಸರ್ಗಳು ಏನು ಅಂತಂದರೆ ಲಾಸ್ಟ್ಲಿ ಬಿಸ್ನೆಸ್ ನೋಡ್ತಾ ಇರ್ತಾರೆ, ಅವ್ರು ಹಂಗೆ ನೋಡಬೇಕು, ಅವರು ಇಂಟರ್ಫಿಯರ್ ಆಗಬಾರ್ದು, ಇಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು ಓಕೆ. ಸೊ ಹಾಗೆ ಅವ್ರನ್ನ ಹಂಗೆ ಇಟ್ಕೋಬೇಕು. ಬಟ್ ಅವ್ರಿಗೆ ಏನು ಬೇಕು ಹೇಳ್ಬೇಕಂದ್ರೆ 3.5 ಕೋಟಿ ಖರ್ಚು ಮಾಡೋ ಪ್ರೊಡ್ಯೂಸರ್ಗೆ ಒಬ್ಬರು ರೈಟ್ರಿಗೆ 1 ಲಕ್ಷ ಕೊಡು ಅಂದರೆ ಕೊಡಲ್ಲ ಅಂತೇನು ಹೇಳಲ್ಲ. ಅವ್ರು ಕೇಳೋ ಪ್ರಶ್ನೆ ಕೊಡಬೇಕಾ ಅಂತ ಕೇಳ್ತಾರೆ, ನಾವು ಆಟ ಹಿಡಿದು ಕೊಡಿಸ್ಬೇಕಾ, ಇಲ್ಲ ಸರ್ ಕೊಡಲೇಬೇಕು ಅವ್ರಿಗೆ ಅಂತ. ಸೊ ನಾವು ಡೈರೆಕ್ಟ್ರುಗಳು ಫಿಕ್ಸ್ ಆಗಿಬಿಟ್ರೆ, ರೈಟ್ರಿಗೆ ಬೆಲೆ ನಾವು ಡೈರೆಕ್ಟ್ರುಗಳು ಕೊಟ್ಟರೆ ಪ್ರೊಡ್ಯೂಸರ್ಗಳು ಕೊಡಿಸ್ಬೋದು. ಇಲ್ಲಿ ನಾವೇನು ಮಾಡ್ತೇವೆ, ಪ್ರೊಡ್ಯೂಸರ್ ದುಡ್ಡು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಾವು ಕನ್ವಿನ್ಸ್ ಮಾಡೋಕ್ಕಲ್ಲ ಪ್ರೊಡ್ಯೂಸರ್ಗೆ. ನನ್ನ ಸಿನಿಮಾದಲ್ಲಂತೂ ಎಲ್ಲೂ ಆಗಿಲ್ಲ. ನಮ್ಮ ರೈಟ್ರುಗಳಿಗೆಲ್ಲ ಹಣ ಕೊಟ್ಟಿದ್ದಾರೆ. ನಾನು ಬೇಸಿಕಲ್ ರೈಟರ್ ಆದರೂ ನನ್ನ ಸಿನಿಮಾಗೆ ನಾನು ಡೈಲಾಗ್ ಬರ್ತಿಲ್ಲ, ನೀವು ಕೇಳ್ಬೋದು. ನನ್ನ ವಾಸಂತಿಗೆ ನಾನು ಡೈಲಾಗ್ ಬರ್ತಿಲ್ಲ ಅಂದರೆ ಬೇರೆಯವ್ರ ಕೈಲಿ ಬರೆಸಿದ್ದೀನಿ. ಈಗ ನನ್ನ ಸಿನಿಮಾದಲ್ಲಿ ನಾನೇ ಬರೀತು ಅಂತಂದ್ರೆ ಏನಾಗುತ್ತೆ ಅಂದರೆ ತುಂಬ ನ್ಯಾರೋ ಮೈಂಡೆಡ್ ಆಗಿಬಿಡುತ್ತೆ, ತಿದ್ದವ್ರು ಬರೋಲ್ಲ, ಸಿಗಲ್ಲ. ನಾನು ಬರ್ದೆಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಬೇರೆಯವ್ರ ಸಿನಿಮಾ ಡೈಲಾಗ್ ಬರೀತೀನಿ, ನನ್ನ ಸಿನಿಮಾಗೆ ಬೇರೆಯವ್ರ ಕೈಲಿ ಬರೆಸ್ತೀನಿ. ಸೊ ಈ ಒಂದು ಕೋರ್ಡಿನೇಷನ್ ಬೇಕಂತಷ್ಟೆ. ಹಾಗೆ ಡೈರೆಕ್ಟ್ರುಗಳು ನಾವು ಹಠ ಮಾಡಿಬಿಟ್ರೆ ರೈಟ್ರುಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಮತ್ತು ಬರವಣಿಗೆ ಬಗ್ಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡಿದ್ರೆ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಸರ್. ಇಲ್ಲಿ ನಾವು ತಿದ್ಕೋಬೇಕಾದ ನಾವು. ಸರ್ ಈ ವರ್ಷ ಅಂದರೆ 2024 ನೀವೇ ಹೇಳಿದಂಗೆ 119 ಸಿನಿಮಾ ರಿಲೀಸ್ ಆಗಿದೆ. ಈ 119 ಸಿನಿಮಾದಲ್ಲಿ ನನಗೆ ಗೊತ್ತಿರೋಂಗೆ ಯಾವ ಸಿನಿಮಾ ದುಡ್ಡು ಮಾಡಿಲ್ಲ, ಅಥವಾ ಹಾಕಿರೋ ದುಡ್ಡು ವಾಪಸ್ ಬಂದಿಲ್ಲ, ಅಥವಾ ಯಾರಿಗೂ ಯಾವುದೇ ಬಿಸ್ನೆಸ್ ಆಗಲಿಲ್ಲ. ನಾನು ಆಗಲೇ ಹೇಳಿದಂಗೆ OTT ಆಗ್ಬೋದು, ಸ್ಯಾಟಲೈಟ್ ಆಗ್ಬೋದು, ರೈಟ್ಸ್ ಆಗ್ಬೋದು, ಯಾರಿಗೂ ಬಂದಿಲ್ಲ ಅನ್ಕೊತೀನಿ 119 ಸಿನಿಮಾಗಳು. ಕಾರಣ ಏನಿರ್ಬೋದು, ಅದಕ್ಕೆ ಏನೇನು ಪರಿಹಾರಗಳು ಅಂತ? ಸರ್ ಪರಿಹಾರ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿ ಮಾತಾಡಲ್ಲ ನಾನಂತೂ. ಸರ್ ತುಂಬ ಸಿಂಪಲ್ ಏನಂದ್ರೆ ನಮ್ಮಲ್ಲಿ ಈಗ ಎರಡೇ ಇರೋದು ಸಿನಿಮಾ ಇಂಡಸ್ಟ್ರಿ, ಹಿಟ್ಟು ಫ್ಲಾಪು. ಈ ಮಧ್ಯದಲ್ಲಿ ಒಂದು ಆವ್ರೇಜ್ ಅಂತ ಇತ್ತು ನೋಡಿ ಮೊದಲು. ಆ ಆವ್ರೇಜನ್ನು ತರಬೇಕು ಅಂತಂದರೆ ನೀವು ಟಿಕೆಟ್ ಪ್ರೈಸ್ ಕಡಿಮೆ ಮಾಡಬೇಕು, ಒಂದು ಪರಿಹಾರ. ಸರ್ ಜನ ನೋಡ್ತಂದು ಆಟೋಮೆಟಿಕ್ಕಾಗಿ ನಿಮಗೆ OTT ಅವ್ರು ತೊಗೋತಾರೆ, ಸ್ಯಾಟಲೈಟ್ ಅವ್ರು ತೊಗೋತಾರೆ, ನಿಮಗೆ ಎಲ್ಲ ಕಡೆ ಓಡ್ತಾರೆ. ಜನ ನೋಡಬೇಕು ಜನ ನೋಡೋಕೆ ಮಾಡಿ ನಾವು OTT ಅವ್ರು ಓಡ್ ಬಂದು ತೊಗೋತಾರೆ. ಸರ್ ಸಿನಿಮಾ ಚೆನ್ನಾಗಿ ಹೋಗ್ತು ಅಂತಂದರೆ ಥಿಯೇಟ್ರಲ್ಲಿ OTT ಅವರು ತೊಗೋತಾರೆ, ಸ್ಯಾಟಲೈಟ್ ಅವರು ತೊಗೋತಾರೆ. ಸರ್ ಇವೆಲ್ಲ ಪ್ರೈವೇಟ್ ಬಾಡೀಸ್ ಅವೆಲ್ಲ ನಮ್ಮ ಸಿನಿಮಾ ತೊಗೊಳ್ಳೇಬೇಕು ಅಂತ ನೀವು ಒತ್ತಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಬಿಸ್ನೆಸ್ ಮಾಡೋಕೆ ಕೂತಿದ್ದೀನಿ ಗುರು, ನಿಂದು ಮಾರಾಟ ಆಗಲ್ಲ ಅಂತಾನೆ ಅವನು. ನಿಂದೆಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಓಡಲಿಲ್ಲ ನೋಡಿ ತೋರಿಸು ಅಂತಾನೆ. ನಾವು ಸಿನಿಮಾ ಥಿಯೇಟ್ರಲ್ಲಿ ಓಡಿಸ್ಲಿಲ್ಲ ಅಂತಂದರೆ, ಹೋಗಲಿಲ್ಲ ಅಂದರೆ ಅವನೇ ಯಾಕೆ ತೊಗೋತಾನೆ ಸರ್? ತುಂಬ ಸಿಂಪಲ್ಲು. ನೀವು ಆಗೇನು ಮಾಡಬೇಕು, ನಾವು ಸಿನಿಮಾದ ಯಾಕೆ ಥಿಯೇಟ್ರಲ್ಲಿ ಹೋಗ್ತಿಲ್ಲ ನೋಡಬೇಕು. ಸಿನಿಮಾ ಚೆನ್ನಾಗಿಲ್ಲದೆ ಹೋಗ್ತಾ ಇಲ್ಲೋ ಏನೂ ಮಾಡೋಕ್ಕಲ್ಲ ಸರ್. ಅದು ಸಿನಿಮಾ ಚೆನ್ನಾಗಿದ್ದು ಕೂಡ ನಾವು ಅದು ಜನಗಳಿಗೆ ತಲುಪಿಯೂ ಕೂಡ ಜನ ಬರಲಿಲ್ಲ ಅಂದಾಗ ಎಲ್ಲಿ ಮಿಸ್ಟೇಕ್ ಇದೆ, ಯಾವ ರೋಡ್ ಕಟ್ ಮಾಡ್ತಾಯಿದ್ದೀವಿ ಅಂತ ನೋಡಿಬಿಟ್ಟು ಸಿನಿಮಾ ಥಿಯೇಟ್ರ್ ಓಡಿಸುವ, OTT ಓಪನ್ ಆಗುತ್ತೆ ಮತ್ತು ಇದು ಓಪನ್ ಆಗುತ್ತೆ. ಒಂದು ಎರಡನೇದು, ನಮ್ಮಲ್ಲಿ ಕನ್ನಡ ಸಂಘಟನೆಗಳು ಇವರಿದ್ದಾರೆ, ಇವರು ಒಂದು ಚಿತ್ರರಂಗ ಹೋಗಿ ಹೇಳಿ ಕೇಳಬೇಕು, ನೀವು ಭಾನುವಾರ ಡಬ್ಬಿಂಗ್ ಸಿನಿಮಾಗಳನ್ನ ಅಟ್ಲೀಸ್ಟ್ ಭಾನುವಾರ ನಮ್ಮ ಸಿನಿಮಾಗಳು ತೊಗೋಬೇಕು ಅಂತ ಹಠ ಮಾಡಬೇಕು ಅಲ್ವಾ? ಹಠ ಮಾಡಬೇಕು. ಈಗ ನೀವು ಪ್ರತಿ ಭಾನುವಾರ ನೀವು ಡಬ್ಬಿಂಗ್ ಸಿನಿಮಾಗಳು ಹಾಕ್ತಾ ಹೋಗ್ತೀರಿ, ಸಿನಿಮಾಗಳೇ ಬೇಕಿಲ್ಲ ಅಂತ ಆಗೈತೆ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾನೇ ಬೇಕಿಲ್ಲ ಅಂತ ಆಯಿತು. ಯಾರ್ಯಾರು ಪ್ರೇಕ್ಷಕರು ಬೇಕಿಲ್ಲ ಅಂತ, ಯಾಕಂದರೆ ನಾವು 180 ರೂಪಾಯಿ 100 ರೂಪಾಯಿ ಟಿಕೆಟ್ ಕೊಳ್ಳೋಣ, ನಾನು ಸಿನಿಮಾ ಬೇಕಿಲ್ಲ ಅಂತ ಆಯಿತು. OTT ಅವ್ರು ಬೇಕಿಲ್ಲ ಅಂತ ಆಯಿತು. ಯಾಕಂದ್ರೆ ಸಿನಿಮಾ ಥಿಯೇಟ್ರಲ್ಲಿ ನೋಡೋಲ್ಲ ಅಂದರೆ ಇವನು OTTಯಲ್ಲಿ ನೋಡ್ತಾನೆ ಅಂತ ಅವನು ರಿಜೆಕ್ಟು. ಸ್ಯಾಟ್ಲೈಟು ಅಲ್ಲೂ ಇಲ್ಲ ಸ್ಯಾಟ್ಲೈಟ್ ಯಾಕೆ ತೊಗೋಬೇಕು ಅಂತ ಅವರು ಸ್ಟಾಪ್ ಮಾಡಿದ್ರು. ಅಂದರೆ ಸಿನಿಮಾನೇ ಬೇಕಿಲ್ಲ ಅಂತ ಆಯ್ತಲ್ಲ ಸರ್. ಸಿನಿಮಾ ಬೇಕು ಅಂದರೆ ಪ್ರೇಕ್ಷಕರಿಗೆ ಬೇಕು ಅಂದರೆ ಪ್ರೇಕ್ಷಕರಿಗೆ ತಲುಪಿಸೋ ಪ್ರಯತ್ನ ಪಡುವ. ಯಾಕಂದ್ರೆ ನಾವು ಸರ್ ಕಂಪ್ಲೇಂಟ್ ಮಾಡ್ತಾ ಹೋಗ್ಬಿಡೋದು, ಅವ್ರು ತಗೋತಿಲ್ಲ ಇವ್ರು ತಗೋತಿಲ್ಲ, ಅವ್ರು ಸರ್ ಬಿಸ್ನೆಸ್ಗೆ ಅಂತ ಕೂತ್ಕೊಂಡು ಬಿಡಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಅವ್ನು ಕೂತಿರ್ತಾನೆ, ನಾವು ಬಿಸ್ನೆಸ್ ಮಾಡಬೇಕು ಅಂತ ಕೂತಿರ್ತೀವಲ್ವ. ನಾವು ಮೂಲದಿಂದ ಸರಿಪಡಿಸ್ಬಿಟ್ರೆ, ಜನ ಸಿನಿಮಾ ನೋಡೋಂಗೆ ಮಾಡ್ಬಿಡ್ತು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ತೊಗೋತಾರೆ. ಇನ್ನೊಂದೇನು ಕಾಣುತ್ತೆ ಅಂದರೆ ಸರ್, ಯಾವ ಸಿನಿಮಾ ದುಡ್ಡು ಮಾಡ್ತಿಲ್ಲ, ಬಟ್ ಸಿನಿಮಾ ಮಾಡೋ ಸಂಖ್ಯೆ ಕಡಿಮೆ ಆಗ್ತಿಲ್ಲ ಸರ್. ನೀವು ಇವಾಗೆಲ್ಲ ಯಾವಾಗಲಿಂದ ತೊಗೊಳ್ಳಿ ಸರ್, ಸಿನಿಮಾ ಇಂಡಸ್ಟ್ರೀಲಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ, ತುಂಬ ಸಿಂಪಲ್ಲು ಸರ್. ನಮ್ಮ ರೆಗ್ಯುಲರ್ ಪ್ರೊಡಕ್ಷನ್ ಹೌಸ್ ಅಂತ ಏನಿದೆ ಅವು ಒಂದು 30 ಇದೆ ಸರ್, 25 ಮ್ಯಾಕ್ಸಿಮಮ್. ಇನ್ನೂ 100 ಪ್ರೊಡಕ್ಷನ್ ಹೌಸು ಹೊಸದೇ ಸರ್. ನಾವು ಕರೆಕ್ಟಾಗಿ ಸಿನಿಮಾ ಪ್ರೊಡ್ಯೂಸರ್ಗಳನ್ನ ಉಳಿಸ್ಕೊಂಡ್ರೆ, ಅಂದರೆ ಅವರ ದುಡ್ಡು ವಾಪಸ್ ಬರೋಕ್ಕೆ ಮಾಡ್ಬಿಡ್ತು ಅಂದರೆ 5 ವರ್ಷ ಕಳೆದ್ರೆ 600 ಜನ ಪ್ರೊಡ್ಯೂಸರ್ಸ್ ಇರ್ತಾರೆ. ಡೈರೆಕ್ಟ್ರುಗಳಿಗೆ ಅಷ್ಟು ಬೇಡಿಕೆ ಬಂದು ಸಿನಿಮಾ ಪ್ರೊಡ್ಯೂಸರ್ಸ್ ಜಾಸ್ತಿ ಇರ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಸರ್, ಒಂದು ವರ್ಷ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಬರ್ತಾನೆ, ಅವ್ನು ಬರೋ ವರ್ಷಕ್ಕೆ ಸೆಕೆಂಡ್ ಸಿನಿಮಾ ಮಾಡಲ್ಲ. ಅದೇನಾಗುತ್ತೆ ಅಂದರೆ ನಾವು ನಿರ್ದೇಶಕರುಗಳ ಸ್ವಲ್ಪ ಅಜ್ಞಾನ ಇರ್ಬೋದು, ಅಥವಾ ಅವ್ರಿಗೆ ಜಾಸ್ತಿ ಖರ್ಚು ಮಾಡಿಸೋದಿರ್ಬೋದು, ಅಥವಾ ಸರಿಯಾದ ರೂಟ್ ತೋರಿಸ್ತಾ ಇರೋದಿರ್ಬೋದು. ಈ ಥರದಿಂದ ಸ್ವಲ್ಪ ಬೇಸರ ಹೋಗ್ಬಿಡ್ತಾನೆ ಸರ್. ಅದಕ್ಕೆ ನಾನು ಹೇಳೋದು ಮೂಲದಿಂದ ಸರಿಪಡಿಸಿ ಸಿನಿಮಾ. ಆಮೇಲೆ ಸ್ಟಾರ್ಗಳು ಇದ್ದಾರೆ ಸರ್, 20 ಸಿನಿಮಾ ಮಾಡ್ತಾರೆ ಓವರಾಲ್. ನಮ್ಮಲ್ಲಿ ಎಲ್ಲ ಗುಡ್ಡೆ ಹಾಕೊಂಡ್ರೆ ಒಂದು 20 ಸ್ಟಾರ್, ಯಾವುದೇ ಇಂಡಸ್ಟ್ರಿಯಲ್ಲೂ ಕೂಡ ಸ್ಟಾರ್ ಅಂತ ಇದ್ದರೆ 25 ಸಿನಿಮಾ ಸಾಕಾ ಇಂಡಸ್ಟ್ರಿಗೆ? ನೀವು ಹೇಳಿದ್ರಿ ಒಂದಷ್ಟು ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ. ನೀವು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡಬೇಕಾದ್ರೆ ಒಂದು ಬಜೆಟ್ ಒಂದೇ ಕೊಟ್ಟಿರ್ತೀರಿ, ಇಂಥ ಆರ್ಟಿಸ್ಟ್ ಅಂತಾನೆ ಕೊಟ್ಟಿರ್ತೀರಿ. ಆ ಆರ್ಟಿಸ್ಟ್ ರೆಮ್ಯುನರೇಷನ್ ಏನಿರುತ್ತೆ ಎಲ್ಲ ಹೇಳಿರ್ತೀರ.
ಹೇಳಿದ ಮೇಲೆ ಕೂಡ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಬದಲಾವಣೆ ಆಗೋದು ಕಾಮನ್. ಯಾಕೆಂದರೆ ಮಳೆ ಬಂತು, ಅದು ಶೂಟ್ ನಿಂತೋಯ್ತು, ಕ್ಯಾಮ್ರಾ ಬಾಡಿಗೆ ಕೊಡಲೇಬೇಕು, ಊಟ ತಿಂಡಿ ಖರ್ಚು ಮಾಡಲೇಬೇಕು, ಈ ಥರದ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾದರೂ ಓಕೆ. ನಾನು ಎಷ್ಟೋ ಕಡೆ ಕೇಳಿದ್ದೀನಿ, 1 ಕೋಟಿ ಹೇಳಿದ್ದೆ ಸರ್ 4 ಕೋಟಿ ಮಾಡ್ದ ಅಂತ. ಯಾಕೆ ತಪ್ಪುಗಳಾಗುತ್ತೆ ಅಥವಾ ಅದಕ್ಕೆ ಏನು ಕಾರಣಗಳಿರ್ಬೋದು ಅಂತ, ಅದು ಇನ್ ಜನರಲ್ ಸರ್ ಕ್ಲಾರಿಟಿ ಇಲ್ಲ ಅಂತ. ಈಗ ನಾನು ನನ್ನ ಇಷ್ಟು ಸಿನಿಮಾ ಕೆರಿಯರ್ಲಿ ಮಠ ವಾಸಂತಿ ಇಲ್ಲದೆ ನನ್ನ ಪುಟಾಣಿ ಸಫಾರಿ ಮಾಡಿದವ್ರೆ ನೈಟ್ ಕರ್ಫ್ಯೂ ಮಾಡಿದ್ರು, ನನ್ನ ವಾಸಂತಿ ಮಾಡಿದವ್ರೆ ಈಗ ನಾವು GHS ಅಂತ ಮಾಡ್ತಾಯಿದ್ದೀವಿ. ನನ್ನ ಸಿನಿಮಾ ರಿಪೀಟಾಗಿ ನನ್ನದೇ ಫಿಲಮ್ ಮಾಡ್ತಾಯಿದ್ದಾರೆ. ತುಂಬ ಸಿಂಪಲ್ ಏನು ಸರ್, ಕ್ಲಾರಿಟಿ ಕೊಟ್ಬಿಡಿ ಪ್ರೊಡ್ಯೂಸರ್ಗೆ, ಏನಾಗುತ್ತೆ ಹೇಳ್ಬಿಡಿ ಸರ್. ಫಸ್ಟ್ ಏನು ಮಾಡ್ತಾರೆ ಸರ್, ಸಿನಿಮಾ ಮಾಡೋಣ ಸರ್, ರಿಲೀಸ್ ಹೆಂಗೋ ಆಗುತ್ತೆ, ಯಾರೋ ಬಂದು ತೊಗೊಬಿಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ ಸ್ಯಾಟ್ಲೈಟ್ ಗಿಟ್ಲೈಟ್ ಅಂತ, ಅಂದರೆ ಸಿನಿಮಾ ಆಗಿಬಿಡ್ಲಿ ಅಂತ. ಸೊ ಪ್ರೊಡ್ಯೂಸರ್ಗೆ ಫಸ್ಟ್ ಸುಳ್ಳು ಅದು. ಆಮೇಲೆ ಏನು ಗೊತ್ತಾ, 10 ಲಕ್ಷ ಹಾಕೋ ಕಡೆ 5 ಲಕ್ಷ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರೊಡ್ಯೂಸರ್ ಎಲ್ಲಿ ವಾಪಸ್ ಆಗ್ಬಿಡ್ತಾನೋ ಅಂತ. ಸಮಸ್ಯೆ ಏನಾಗುತ್ತೆ, 10 ಲಕ್ಷ ಆಗುತ್ತೆ, ಅದು 10ರಿಂದ 12 ಲಕ್ಷ ಆಗುತ್ತೆ. ಪ್ರೊಡ್ಯೂಸರ್ಗೆ ಎರಡನೇ ಸುಳ್ಳು ಹೇಳಿದ ಅಂತ. ಸರ್ ದಾರಿ ಉದ್ದಕ್ಕೆ ಹಿಂಗೆ ಹೋಗುತ್ತೆ ಅದು. ಸಿನಿಮಾ ಬಜೆಟೇ 2.5 ಕೋಟಿ ಇರುತ್ತೆ ಸರ್, 1 ಕೋಟಿ ಹೇಳಿರ್ತಾರೆ. ನಾನು ಹೇಳಿದೆ ಅಂದರೆ 2.5 ಕೋಟಿ ಇದ್ದರೆ 3 ಕೋಟಿ ಹೇಳ್ಬಿಡಿ, ಕ್ಲಾರಿಟಿ ಇರ್ತಾರೆ, ಕನ್ವಿನ್ಸ್ ಮಾಡಿ. ಆಮೇಲೆ 2.5 ಕೋಟಿಗೆ ಮುಗಿಸ್ತಾರೆ ಪಿಕ್ಚರು, ಖುಷಿ ಆಯ್ತಾರೆ, ಅಪ್ಪ ಬಿಡಪ್ಪ ಅಂದ್ಕೊಂಡು ಸೆಕೆಂಡ್. ಆಮೇಲೆ ಆಗು ಹೋಗುಗಳನ್ನ ಹೇಳಿ ಸರ್. ನಂದೆಲ್ಲ ಪ್ರೊಡ್ಯೂಸರ್ಸು ಜೊತೆಲಿ ಕೂತೀನಿ, ನೀವು ನಂದು ಬೇರೆ ಕಡೆ ನೋಡ್ಬೋದು, ನೈಟ್ ಕರ್ಫ್ಯೂ ಪ್ರೊಡ್ಯೂಸರ್ ಯಾವುದೇ ಪ್ರೊಡ್ಯೂಸರ್ ನೋಡಿ ಸರ್, ಆರಾಮಾಗಿ ಕೂತ್ಕೋತೀವಿ, ನಾನು ಹೇಳ್ತೇನೆ ಸರ್, ಹಿಂಗೆ ಹೋಗ್ತಾಯಿಲ್ಲ, ಹಿಂಗೆ ಬರ್ತಾಯಿಲ್ಲ, ಹಿಂಗೆ ಮಾಡುವ, ಹಿಂಗೆ ಮಾಡೋಣ. ಫ್ಯಾಷನ್ಗೋಸ್ಕರ ಸಿನಿಮಾ ಮಾಡಿದೆ, ತುಂಬ ದುಡ್ಡು ಮಾಡ್ತೀವಿ, ಅವೆಲ್ಲ ಬೇಡ, ಎಷ್ಟಾಗುತ್ತೋ ಅಷ್ಟು ನೋಡುವ ಸರ್. ಅಂದರೆ ನೋಡಿ ಸರ್, ನಾವು ನೈಟ್ ಕರ್ಫ್ಯೂ ಮಾಡಿಬಿಟ್ಮೇಲೆ ನಮಗೆ ಡೈರೆಕ್ಟ್ OTTಗೆ ಬಂತು. ಏನು ಡೈರೆಕ್ಟ್ OTT ಕೊಟ್ಬಿಡಿ, ಪ್ರೀಮಿಯರ್ ಅಂತಂತೀವಿ ನಮ್ಮ ಸಿನಿಮಾ ಭಾಷೆಯಲ್ಲಿ. ಪ್ರೀಮಿಯರ್ ಕೊಡ್ತಾರೆ, ಲೈಬ್ರರಿಗೆ ಕೊಡ್ತಿರೋ ಅಂತ. ಪ್ರೀಮಿಯರ್ಗಾದರೆ ಒಂದು ಅಮೌಂಟ್ ಕೊಡ್ತಾರೆ, ಲೈಬ್ರರಿಗಾದರೆ ಒಂದು ಅಮೌಂಟ್ ಕೊಡ್ತಾರೆ. ಪ್ರೊಡ್ಯೂಸರ್ ಏನಾದರೂ ಥಿಯೇಟ್ರಿಗೆ ಮಾಡಿದ್ವಿ ರೀ, ಒಂದಿನ ಓಡಲಿ, ಒಂದು ವಾರ ಓಡಲಿ, ನಾವು ಲೈಬ್ರರಿಗೆ ಕೊಟ್ಬಿಡೋಣ ಅಂದರು. ಸರ್ ನಾನು ಯೋಚನೆ ಮಾಡಿದೆ ಏನಂದರೆ, ಇಲ್ಲಿ ನನ್ನ ಸಿನಿಮಾ ನೋಡಿಲ್ಲ ಅವರು, ನೈಟ್ ಕಫೆ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ವರ್ಕ್ ಆಗ್ತಿರೋದು ಬರೀ ಸ್ಟಾರ್ ವ್ಯಾಲ್ಯೂ ಮಾತ್ರ. ನಾನು ಅದಕ್ಕೆ ಬೇಸರ ನನಗೆ. ನಾನು ಪ್ರತಿ ಸ್ಯಾಟ್ಲೈಟ್ ಅವ್ರಿಗೆ, OTT ಅವ್ರಿಗೆ ಏನು ಹೇಳ್ತೀನಿ, ಸಿನಿಮಾ ತರಿಸ್ಕೊಂಡು ಸ್ವಲ್ಪ ನೋಡಿ, ನೀವು ಬರೀ ಸ್ಟಾರ್ ವ್ಯಾಲ್ಯೂ ಮೇಲೆ ಮಾಡಬೇಡಿ. ಯಾಕಂದ್ರೆ ಹಂಗೆ ಮಾಡಿ ಸರ್, ಸುಮಾರಷ್ಟು ಸಿನಿಮಾಗಳು ಪಿಗ್ ಬಿದ್ದಿದ್ದಾರೆ ಅವರು, ಸುಮಾರಷ್ಟು ಸಿನಿಮಾ ದುಡ್ಡು ಕೊಟ್ಟು ತೊಗೊಬಿಟ್ಟು ಅವ್ರು ಲಾಸಲ್ಲಿದ್ದಾರೆ. ಸೊ ಹಾಗಾಗಿ ಒಂದು ಬಜೆಟ್ನ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕೊಡುವ ಪ್ರೊಡ್ಯೂಸರ್ಗೆ. ಎರಡನೇದು ಏನು ನಡೆಯುತ್ತೆ, ಸಿನಿಮಾ ತೊಗೊಳ್ತಾರೋ ತೊಗೊಳಲ್ವ, ಬರುತ್ತೋ ಬರೋಲ್ಲ ಹೇಳ್ಬೇಡೋಣ. ಅಷ್ಟ್ರ ಮೇಲೂ ಬಂದು ಸಿನಿಮಾ ಮಾಡ್ತಾರೆ ಸರ್, ನಿಜವಾಗಿ ಫ್ಯಾಷನಾಗಿ ಮಾಡ್ತಾರೆ, ಏನೋ ಒಂದು ಒಳ್ಳೆಯದಾಗುತ್ತೆ.